ಹಾಯ್ ಫ್ರೆಂಡ್ಸ್, ಈಗ ನೋಡ್ತಾರೆ ಇವು ಓರಿಗಳು ಉಳ್ಳಿ ಚಿಕ್ಕಣ್ಣವ್ರದ್ದು 2 ಓರಿ ಇದ್ದಾವೆ. ಸೊ ಈಗ ಅವ್ರನ್ನೇ ಕಂಪ್ಲೀಟ್ ಡೀಟೇಲ್ಸ್ ಕೇಳ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಹಳ್ಳಿಕಾರ್ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇದು ಬಸ್ತಿ ಓರಿದಂತ, ಇನ್ನೊಂದು ಅವ್ರವರಿಗೆ ಹುಟ್ಟಿರೋದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಈಗ ಅವ್ರ ಹತ್ರನೇ ಕೇಳ್ತೀನಿ. ಹಾಗೆ ಇದೊಂದು ಓರಿ ಅಲ್ಲಾಗಿಲ್ಲ ಸ್ವಾಮಿ. ಇನ್ನು ನಾವು ನಿಮ್ಮ ಹೆಸರೇನು? ನಮ್ಮ ಹೆಸರು ಚಿಕ್ಕಣ್ಣ ಅಂತ ಸ್ವಾಮಿ. ಓರಿ ಚಿಕ್ಕಣ್ಣ ಅಂತಾರೆ, ಓರಿ ಚಿಕ್ಕಣ್ಣ ಅಂತಾರೆ. ಯಾವ ಊರು ನಿಮ್ಮದು? ನಮ್ಮದು ಅಲ್ಲಿ ದೇವ್ರದೊಡ್ಡಿ. ದೇವ್ರದೊಡ್ಡಿ. ಈ ಓರಿ ಎಷ್ಟಲ್ಲ ಐತಿ ಇದು? ಇನ್ನೂ ಅಲ್ಲಾಗಿ ಅಲ್ಲಿ ಬಿದ್ದಿಲ್ಲ ದೇವ್ರೆ, ಇನ್ನೂ ಅಲ್ಲಿ ಬಿದ್ದಿಲ್ಲ. ಅಂದರೆ ನೀವು ಎಲ್ಲಿ ತಂದದ್ದು? ಇದು ನಾವು ಈ ಸುಂದರನಹಳ್ಳಿ ಚಂದ್ರಪ್ಪ ತೋಟ. ಚಂದ್ರಪ್ಪ. ಅಂದರೆ ಏನು ಬೆಲೆಗೆ ತಂದಿರಿ ಇವಾಗ? ನಮಗೆ 2.25 ಲಕ್ಷ ಆಗಿತ್ತು. 2.25 ಲಕ್ಷ. ಅಂದರೆ ನೀವು ಬಿತ್ತನೆಗೆ ತಂದಿದ್ದು? ಹಾಂ, ಬಿತ್ತನೆಗೆ. ಅಂದರೆ ಈಗ ಅಲ್ಲೇ ಬಿತ್ತನೆ ಬಿಡ್ತಾ ಇದ್ದೀರಾ ಇದು? ಹಾಂ, ಬಿಡ್ತಾ ಇದ್ದೀವಿ. ಒಂದು 150 ವರ್ಷ ಫಲನೂ ಬಿದ್ದು ನಿಂತವೆ. ಅಂದರೆ ಏನು ಚಾರ್ಜ್ ಮಾಡ್ತಿದ್ದೀರಾ ಒಂದು ಹಸಿಗೆ? 600 ರೂಪಾಯಿ ಮಾಡಿ. 600 ರೂಪಾಯಿ. ಅದೇ ಇವಕ್ಕೆ ಮೇವೆಲ್ಲ ಏನೇನು ಕೊಡ್ತೀರಾ? ಮೇವು, ಉಳ್ಳಿ, ರವೆ, ಡಿಲಕ್ಸ್ ಬೂಸ, ಮೆಂತ್ಯ, ಅಲ್ಲಿಂದ ಮುಸ್ಕಿನ ಜೋಳದ ನುಚ್ಚು. ಉಳ್ಳಿನೇ ಜಾಸ್ತಿ ಉಳ್ಳಿ ಕೊಡ್ತೀರಿ? ಜಾಸ್ತಿ ಉಳ್ಳಿ, ಅದಕ್ಕೆ ಉಳ್ಳಿ ಚಿಕ್ಕಣ್ಣ ಅಂತಾರೆ. ಹಾಂ. ಮತ್ತು ಈ ಓರಿ ಯಾವ್ದು ಕೊಟ್ಟದ್ದು ಇದು? ಇದು ಬಸ್ತಿ ಓರಿ ಕೊಟ್ಟಿದ್ದು. ಬಸ್ತಿ ಓರಿ ಮಗ ಇದು? ಹಾಂ, ಬಸ್ತಿ ಓರಿ ಮಗ ಇದೇನಾ? ಹಾಂ, ಬಸ್ತಿ ಓರಿ ಮಗ. ಅಂದರೆ ಈ ಓರಿನ ನೀವು ಬಿತ್ತನೆಗೆ ತರಬೇಕಿದ್ರೆ ಏನೇನು ನೋಡ್ತಂದ್ರಿ ಇದು? ಇದನ್ನ ಸ್ವಾಮಿ, ಇದೊಂದು ಪೇಟ, ಆಮೇಲೆ ಕೊಳ್ಳು. ಏನು ಭಗವಂತ ಇದೊಂದು ಚೂರ ತಪ್ಪು ಮಾಡ್ಬಿಟ್ಟವನೆ. ಅಂದರೆ ಅದೇನು ತಪ್ಪೇನಾಗಲ್ಲ ಸ್ವಾಮಿ. ಕುಡ್ರೇನು ಹುಟ್ಟಲ್ಲ. ಅಂದರೆ ಎಂಥವು ದೊಡ್ಡವರಿಗಳೇ ಹುಡ್ತವೆ ಒಂದೊಂದು. ಈಗ ಅದು ಎಲ್ಲ ಭಾಗನೂ ಚೆನ್ನಾಗದೆ, ಅದಕ್ಕಿಂತಲೂ ಇದಕ್ಕೆ ಆಸೆ ಮಾಡ್ತಾವೆ. ಅಂದರೆ ಇದು ಒಳ್ಳೆ ಜಾತಿ. ನಮ್ಮೂರಲ್ಲೊಬ್ಬನಿಗೆ ಅದೇ ಥರ ಕಾಲು ಮಕ್ಕಳನ್ನ ಹಾಂ ಕಣಪ್ಪ ನೋಡಂಗೆ. ಕರಿನಿಂದನೂ ಹಂಗೆ ತಾನೆ? ಕರಿನಿಂದನೂ ಹಂಗೆ. ಆದರೆ ಇದೊಂದೇನಾರ ಒಂಚೂರು ಏನಾರ ಇದು ನೆಟ್ಗಿದ್ಬಿಟ್ಟಿದ್ರೆ ಇದು ಏನಾಗೋದು ಹೋಟೆಲ್ ನೆರ್ಮನ್ಸಲ್ತಿಗೆ ಏನು ಸಿಗ್ತಿರ್ಲಿಲ್ಲ ಬಿಡು. ಏನೋ ಅದು ಭೂಮಿ ಮೇಲೆ ಬದುಕಕ್ಕೆ ಭಗವಂತ ಕಾರಣ ಮಾಡುತ್ತೆ. ಎಂಥ ಒಳ್ಳೆ ಓರಿಲು ಹುಟ್ಟೋಂಗೆ. ಹಾಂ, ಈಗ ಅದು ಭೂಮಿ ಮೇಲೆ ಬದುಕಕ್ಕೆ ಕಾರಣ ಮಾಡ್ಬಿಟ್ಟವನೆ ಭಗವಂತ. ಏನಾರು ಒಂದು ಐಬ್ ಇರಬೇಕು. ಇವಾಗ ಇಷ್ಟಕ್ಕೆ ತಡೆಯೋಕ್ಕಾಯ್ತಿರಲಿಲ್ಲ. ಅದು ಈ ಜಾತ್ರೆ ನೋಡೋರಲ್ಲ ಜನ, ಇಷ್ಟು ಕಣ್ಣೆಟ್ಟನೆ ತಡೆಯೋಕ್ಕಾಯ್ತಿರ್ಲಿಲ್ಲ. ಆದರೆ ಅಲ್ಲಿ ನೋಡಿದಾಗ ಶಿವ ಅಂತಾರೆ. ಮತ್ತೆ ಈ ಓರಿ ಎಷ್ಟಲ್ಲದ? ಇದು ಇನ್ನೂ ಅಲ್ಲಿಲ್ಲ ದೇವ್ರೆ, ಇನ್ನೂ ಅಲ್ಲಿಲ್ಲ. ಇದು ಹಾಲಲ್ಲು. ಹಾಲಲ್ಲು ಅಂದರೆ ಇನ್ನೂ 1.5 ತಿಂಗಳು ಹೋದ್ರೆ 2 ವರ್ಷ ತುಂಬುತ್ತದೆ. ಇನ್ನು 1.5 ತಿಂಗಳಿಗೆ? 1.5 ತಿಂಗಳು ಹೋದ್ರೆ ಅಂದರೆ ಎಲ್ಲ ಬೇಕಂದ್ರೆ ಒಂದು 2 ವರ್ಷ ಬೇಕಾ? 6 ತಿಂಗಳು 8 ತಿಂಗಳು 2.5 ವರ್ಷಕ್ಕೆ. ಅಂದರೆ ಈ ಓರಿಕರ ಎಲ್ಲಿ ತಂದದ್ದು ನೀವು? ಇದು ಅಲ್ಲಿ ನಮ್ಮ ಪಕ್ಕದಲ್ಲಿ ನಮ್ಮೂರಿಗೆ ಹುಟ್ಟಿತ್ತು. ನಿಮ್ಮೂರಿಗೆ ಹುಟ್ಟಿತ್ತು? ನಮ್ಮೂರಿಗೆ ಹುಟ್ಟಿತ್ತು. ನಾವು ಹೊಸಕರ ಸಮೇತ ತಗೊಂಡು. ಏನು ಬೆಲೆಗೆ ತಗೊಂಡ್ರೆ? ಅವತ್ತೇ 3 ಲಕ್ಷ. ಅವತ್ತೇ 3 ಲಕ್ಷ. 3 ಲಕ್ಷ 4 ತಿಂಗಳ ಮೇಲೆ 3 ಲಕ್ಷ. ಅಂದರೆ ಇದು ಬಿತ್ತನೆಗೆನೆ? ಹಾಂ, ಇದು ಬಿತ್ತನೆಗೆ. ಮತ್ತೆ ಇದು ಯಾವ ಊರಿ ಅಂದ್ರೆ ನಿಮ್ದು ಹಳೆ ಕರ್ನಾಟಕ ಚೆಲುವಂಗ್ ಹುಟ್ಟಿದ್ದು? ಅದು ಬಸ್ತಿ ಊರಿಗೆ ಹುಟ್ಟಿರೋದು, ಇದು ಕರ್ನಾಟಕ ಚೆಲುವಂಗ್ ಹುಟ್ಟಿರೋದು. ಅಂದರೆ ಈಗ ಇದು ಬ್ರೀಡಿಂಗ್ ಮಾಡ್ತಿದ್ದೀರಾ? ಹಾಂ, ಮಾಡ್ತಾ ಇವಿ. ಇವಾಗ ಒಂದು 15 ದಿನ ಈಚೆಗೆ ಬಿಡ್ತಾ ಇವಿ. ಏನು ಬುಡ ವಯಸ್ಸಾಗಿರಲಿಲ್ಲ, ಬೆಳೆದಿದೆ ಬುಡು ಅಂದ್ಬಿಟ್ಟು ಜನ ಹಿಂಸೆ ಕೊಟ್ಟು ಈಗಾಗಲೇ ಹೇಳೋಣ. ಇನ್ನೂ 7-8 ತಿಂಗಳು ಬೇಕು ಇದು ಹಾಕ್ಬೇಕಂದ್ರೆ. ಅಂದರೆ ಇದಕ್ಕೆ ಮೇವೇನೇನು ಕೊಡ್ತೀರಾ? ಎಲ್ಕ ಒಂದೇ ಮೇವು. ನಮ್ಮ ಎಲ್ಕ ಸೇಮ್ ರವೆ, ಅಲ್ಲಿಂದ ಡಿಲಕ್ಸ್ ರವೆ ಬೂಸ, ಮುಸ್ಕಿನ ಜೋಳದ ಬೂಸ, ಚಕ್ಕೆ ಬೂಸ. ಉಳ್ಳಿ ಮಾತ್ರ ಜಾಸ್ತಿ. ಉಳ್ಳಿ ಜಾಸ್ತಿ? ಉಳ್ಳಿ ಜಾಸ್ತಿ. ಅಂದರೆ ಉಳ್ಳಿ ಜಾಸ್ತಿ ಕೊಡೋದ್ರಿಂದ ಏನು ಯೂಸು? ಉಳ್ಳಿ ಜಾಸ್ತಿ ಅಂತ ಅಂದರೆ ಇದಕ್ಕೆಲ್ಲ ಏನು ಅದು ಯಾವ ಥರ ಗುಣ ಬರೋಲ್ಲ, ಉಳ್ಳಿಲೇ ಗುಣ ಬರೋದು. ಅಂದರೆ ಬಿತ್ತನೆ ಹೊರೆಗಳಿಗೆ ಕೊಡ್ತದೆ, ಸ್ಟ್ರೆಂತ್ ಜಾಸ್ತಿ ಇರ್ತದೆ. ಹಾಂ. ಅಂದರೆ ಈಗ ಇದು ಸೇಲ್ ಏನಾರು ಮಾಡ್ತೀರಾ ಅಥವಾ ನೀವೇ ಮಡಿಕಿದ್ದೀರಾ? ಸೇಲ್ಗಿಲ್ಲ. ಅಂದರೆ ವ್ಯಾಪಾರನೂ ಏನೋ ಹೇಳ್ತಲ್ವಾ? ಯಾರಿಗೂ ವ್ಯಾಪಾರ ಬಾಯಿ ಕೊಡ್ತಾ ಇರಲ್ಲ. 2 ವರ್ಷ ನಾವು ಕೊಡಲ್ಲ. ಮತ್ತು ಹಂಗೆ ಈಗ ಯುವಕರಿಗೆಲ್ಲ ಏನು ಹೇಳ್ತೀರಿ? ಯುವಕರಿಗೆಲ್ಲ ಅಂದರೆ ಈಗೆಲ್ಲ ಕರ ದನ ಎಲ್ಲ ಕಮ್ಮಿ ಆಗ್ಬಿಟ್ಟವೆ ನಾಟಿ ಸರ್. ಸೊ ಯುವಕರೆಲ್ಲ ಸಾಕಬೇಕು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸ್ವಾಮಿ, ಈಗ ಎಲ್ಲ ಸೀಮೆಸ ಅಂತ ಅದ್ರ ಮೇಲೆ ಆಸೆ ಮಾಡ್ಕೊಂಡು ನಾಟಿ ದನವ
ತೀರ್ಸಾಕ್ಬಿಟ್ಟಿದ್ರು. ಇವಾಗ ಅಂಗ್ಲರಿತಾರೆ ನಾಟಿ ದನಿಗೆ 100 ತಿರುಗಿದ್ರೆ ಒಂದು ದಸ ಸಿಗ್ತಾ ಇಲ್ಲ. ಅಷ್ಟೊಂದು ಫೇಮಸ್ ಮಾಡ್ತಾವ್ರೆ ಈಗ ನಾಟಿ ಹಟ್ಟಿಗೆ. ಅಂದರೆ ಈಗ ದನಗಳೇ ಕಮ್ಮಿ ಆಗ್ಬಿಟ್ಟವೆ, ಸಿಗ್ತಾ ಇಲ್ಲ. ದನಗಳೇ ಕಮ್ಮಿ ಆಗ್ಬಿಟ್ಟವೆ. ಇವಾಗ ಜನ ಇರುವಾಗೆಲ್ಲ ಸಾಬ್ರಿಗೆಲ್ಲ ಕೊಟ್ಟು ಪೈಸಾಕ್ಬಿಟ್ರು. ಈಗ ಅಲಿತಾರೆ ದನ ಇಲ್ಲ. ಒಂದು ದಿನಕ್ಕೆ ಒಂದು 10 ಜನ ಬರ್ಬೋದು ನಮ್ಮ ಮನೆ ತಕ್ಕೆ, ಒಂದು ವರ್ಷ ಹೇಳಪ್ಪ ಒಂದು ವರ್ಷ ಹೇಳಪ್ಪ ಅಂತ. ಅಂದರೆ ಒಳ್ಳೆ ದನ ಸಿಗ್ತಾ ಇಲ್ಲ. ಒಳ್ಳೆ ದನ ಸಿಗ್ತಾ ಇಲ್ಲ, ಒಳ್ಳೆ ದನ ಸಿಗ್ತಾ ಇಲ್ಲ. ಅಂದರೆ ನಿಮ್ಮ ಹತ್ರ ಬಂದರೆ ದನ ಕೊಡಿಸ್ತೀರಿ ನೀವು? ಏನೋ ಆದಷ್ಟು ನಾನು ಹೋಗಿ ಕೊಡಿಸ್ತೀನಿ. ಹಾಂ, ನಮ್ಮ ಬಿಡೋದು ಜಾತ್ರೆ ಬಿಡೋಲ್ಲ. ಎಲ್ಲ ಬಂದವ್ರಿಗೆ ಯಾರಿಗೂ ಏನು ಇಲ್ಲ ಅಂತ ಕಳಿಸಿಲ್ಲ. ಏನೋ ಇರೋ ಜಾಗದಲ್ಲಿ ಹುಡುಕಿ ಕೊಡಿಸ್ತೀರಿ? ಇದೇ ಊರಿಗೆ ಹೊಡ್ಕೊಂಡು ಹೋಗ್ತೀನಿ, ನಮ್ಮ ಕಟ್ಸ್ಕೊಳ. ಇದೇ ಊರಿಗೆ ಕೊಡಿಸ್ತೀವಿ? ಹಾಂ, ಇದೇ ಊರಿಗೆ ಹೊಡ್ಕೊಂಡು ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇದು ಹುಳಿ ಚಿಕ್ಕಣ್ಣವ್ರ ಓರಿಗಳದ್ದು ಡೀಟೇಲ್ಸು. ಅಣ್ಣ ನಿಮ್ಮದು ಫೋನ್ ನಂಬರ್ ಹೇಳಿ. 900 900 844 2811. ಅಣ್ಣ ಓರಿ ಬಿಡೋದು ಯಾವ ಟೈಮಲ್ಲಿ? ಅಂದರೆ ಬೆಳಗ್ಗೆ ಸಂಜೆ ಒಂದು 12 ಗಂಟೆ ಬಿಟ್ಟರೆ ಒಳ್ಳೇದು. ಬೆಳಗ್ಗೆ ಮಾಡ್ತಾರೆ, ದೂರದಿಂದ ಬರ್ತಾರಲ್ಲ, ಮಧ್ಯಾಹ್ನ ಟೈಮ್ ಬಂದ್ಬಿಡ್ತಾರೆ. ಅಂದರೆ ನೀವು ಬಿಡೋದು ಯಾವ ಟೈಮಲ್ಲಿ? ನಾವು ಎಲ್ಲ ಟೈಮ್ ಬಿಡ್ತೀವಿ. ಎಲ್ಲ ಟೈಮ್ ಬಿಡ್ತೀರಾ? ಅಂದರೆ ಬಂದಾಗ ಮಾಸ ಬಂದಾಗ ಎಲ್ಲ ಟೈಮ್ ಬಿಡ್ತೀವಿ. ಒಟ್ಟಿನಲ್ಲಿ ರಾತ್ರಿ ಮೊನ್ನೆ 7 ಗಂಟೆಲಿಂದ ಬಂದು ಬಿಡ್ಸ್ಕೊಂಡೋಗ್ರಿ. 7 ಗಂಟೆಗೆ ಮಂಡ್ಯದಿಂದ 7 ಗಂಟೆಲಿ ಬಂದು ಬಿಡ್ಸ್ಕೊಂಡು. ಅಣ್ಣ ನಿಮ್ಮ ಊರಿಗೆ ಅಡ್ರೆಸ್ ಹೇಳಿ. ನಮ್ಮೂರಿಗೆ ಅಡ್ರೆಸ್ಸು ಮಂಡ್ಯ ಸೈಡಿಂದ ಬಂದರೆ ಚನ್ನಪಟ್ಟಣ ಬಂದು ಚನ್ನಪಟ್ಟಣದಿಂದ ಕೆಂಗಲ್ ದೇವಸ್ಥಾನ ಬಿಟ್ಟು ಸ್ವಲ್ಪ ದೂರ ಮುಂದೆ ಬಂದರೆ ಮಂಜೇಟಳ್ಳಿ ಗೇಟಿಂದ ದೇವ್ರ ದೊಡ್ಡಿಗೆ 2 ಕಿಲೋಮೀಟರ್ ಆಗುತ್ತೆ. 2 ಕಿಲೋಮೀಟರ್. ಈ ಕಡೆಯಿಂದ ಮೈಸೂರು ಕಡೆಯಿಂದ ಬಂದರೆ ಕುಂಬಾಪುರ ಗೇಟು. ಬೆಂಗಳೂರು ಕಡೆಯಿಂದ ಬಂದರೆ ಮೈಸೂರು ಕಡೆಯಿಂದ ಅಲ್ಲ, ಬೆಂಗಳೂರು ಕಡೆಯಿಂದ ಬಂದರೆ ರಾಮನಗರ ಬಂದು ರಾಮನಗರದಿಂದ ಕುಂಬಾಪುರ ಗೇಟ್ ಬಂದು ಬರಬೇಕು. ಅಣ್ಣ ಅಂದರೆ ನೀವೇ ಎಲ್ಲ ಓರಿ ಬಿಡೋದು? ನಾವೇನು ಅಣ್ಣ ಈ ಓರಿಗಳು ಬಿಟ್ರೆ ಇನ್ಯಾ ಹಸುಗಳು ಕರು ಯಾವಿದಾವು? ಹೊಸ ನಮ್ಮ ನೀನು 4-5 ಎಣ್ಣೆ 4-5 ಹಸು. 4 ಹಸ, ಒಂದು ಕಟ್ಕರ, 1-2 ಎಮ್ಮೆ ಓರಿಗೆ ಹಾಲು ಇರೋಕ್ಕೆ. ಅಂದರೆ ಸೇಲ್ಗೆ ಓರಿ ಇದಾವೆ? ಸೇಲ್ ಒಂದು ಕರ? 1-2 ಕರ. ಎಲ್ಲಿದಾವೆ? ಇಲ್ಲಿ 1,35,000. ಅಣ್ಣ ಇವು ಕರು ಏನು ಹೆಚ್ಚಾಗವೆ? 1,35,000 ರೇಟ್ 1,35,000. ವ್ಯಾಪಾರ. ಅಂದರೆ ವಯಸ್ಸು ವಯಸ್ಸು ಒಂದು 6 ತಿಂಗಳು. 6 ತಿಂಗಳು. ಹಾಂ. ಅಣ್ಣ ಇವು ಓರಿಕರನ ಹೆಣ್ಕರನ? ಓರಿಕರ. ಓರಿಕರುಗಳು. ಓರಿಕರ. ಅಂದರೆ ನೆಕ್ಸ್ಟು ಚಪ್ರದ ಎತ್ತಾಯ್ತವೆ ಇವು? ಹಾಂ, ಚಪ್ರದ ಎತ್ತಾಯ್ತವೆ. ಒಂದೆರಡು ಒಳ್ಳೆ ಎತ್ತಾಯ್ತವೆ. ಚಿಕ್ಕವ್ರು ದೊಡ್ಡವ್ರಿಗೆಲ್ಲ ಆಯ್ತವೆ. ಎಲ್ಲರಿಗೂ ಆಯ್ತವೆ. ಇವಕ್ಕೇನು ಮೇವು ಕೊಡ್ತೀರಣ್ಣ? ಇವಾಗ ಮಾಮೂಲಿ ಹುಲ್ಲು, ಒಣಲು, ಆಮೇಲೆ ಕಾಟಕ್ಕೆ ಖಾರಾಗಿದ್ದು ತಿಂತಾವಣಿದ್ದು ಅದು ತಿಂತಾವೆ. ಆಮೇಲೆ ತಿಂಡಿ ಬೂಸ, ತಿಂಡಿ, ಉಳ್ಳಿ, ರವೆ, ಚಕ್ಕೆ ಒಟ್ಟು, ಬೂಸ. ಅಣ್ಣ ಇವು ಯಾವ ಊರಿಗೆ ಕೊಟ್ಟದ್ದು ಅಂತ ಏನಾರು ಗೊತ್ತಾ? ನಮ್ಮೂರಿಗೆ ಕೊಡ್ತೀವಿ. ನಿಮ್ಮ ಊರಿಗಳು ಕೊಟ್ಟಿರೋದು ಯಾವುದು? ಕರ್ನಾಟಕ ಚಲೋ ಆಯ್ತಲ್ಲ? ಅದಕ್ಕೆ ಬಿಡ್ತಾವೆ. ಕರ್ನಾಟಕ ಚಲೋ ಹುಟ್ಟಿದವು. ಇದು ಅಂದರೆ